ಸ್ವಾಗತ ನಿಮಗೆ, ವಂದನೆ ನಿಮಗೆ. ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಏನಪ್ಪ ಅಂತಂದರೆ ವಿಡಿಯೋ ಮಾಡೋಕ್ಕೆ ಕಾರಣ ಯಾವ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಂತ ಹೇಳ್ಬಿಟ್ಟು ಅದರಲ್ಲಿ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅಂತ, ಯಾವ ಥರ ಏನು ಹಾಕಿರೋ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ ಫಸ್ಟ್ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೋಬೇಕು. ನಾವು ಇಮೇಲ್ ಐ ಡಿ ನಿಮ್ಮ ಹತ್ರ ಆಲ್ರೆಡಿ ಹಳೇದಿದ್ದರೆ ಓಕೆ, ಇಲ್ಲ ಅಂತಂದರೆ ಹೊಸದು ಮಾಡ್ಕೋಬೇಕಂದ್ರೆ ಒಂದು ಇಮೇಲ್ ಐ ಡಿ ನಾನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಹೋಗಿ ಆ್ಯಡ್ ಅಕೌಂಟ್ ಅಂತಿದೆ ಅನ್ನೋದು ಆಲ್ರೆಡಿ ಎರಡು ಅದು, ಅದಕ್ಕೆ ಓಪನ್ ಮಾಡಿದ ಕ್ರಿಯೇಟ್ ಯುವರ್ ಅಕೌಂಟ್. ನಮ್ಮ ಹೆಸರು ರವಿ ಅಂತೇಳಿ ಮಾರ್ಟ್ ಅಂತ ಹಾಕ್ತೀನಿ ಅಷ್ಟೇ. ಫಸ್ಟ್ ನೇಮ್ ಸರ್ ನೇಮ್ ಹಾಕ್ಬಿಟ್ಟು ಆಮೇಲೆ ಒಂದು ಡೇಟ್ ಆಫ್ ಬರ್ತ್ ಯಾವುದೋ ಒಂದು ಟೆಂಪ್ರರಿ, ಇಲ್ಲ ನೀವು ರೆಗ್ಯುಲರ್ ನಿಮ್ಮ ಒರಿಜಿನಲ್ ಏನಾರ ಇದೆ ಅದು ಹಾಕಿ ನಾನು ಇಷ್ಟ ಹಾಕ್ತೀನಿ. ಅದಾದಮೇಲೆ ಇಕ್ಕೆರಡು ರವಿ ನಮ್ದು ಏನು ಹೆಸರು ಅದೇ ರವಿ ಮಾರ್ಟ್ 1995 R ಅಂತ ಇಟ್ಕೋತೀನಿ. ಇಷ್ಟೇ ಇಟ್ಕೋತೀನಿ. ಓಕೆ, ನೆಕ್ಸ್ಟ್ ಕೊಡ್ತೀನಿ. ಅದನ್ನ ತೊಗೋತಾ ಇಲ್ಲ RE ತೊಗೊಳ್ತಾ. ಓಕೆ, RF ಪಾಸ್ವರ್ಡ್ ಅಂತ ಯಾವುದು ಅದಕ್ಕೆ ಯಾವ್ದು ಇಟ್ಕೋತೀರ ಅದಕ್ಕೆ ಕೊಡಿ. ಸೊ ಇವಾಗ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು. ಓಕೆ, ಇಲ್ಲಿ ನೋಡ್ಬೋದು ರವಿ ಮಠ್ ಅಂತ ಅಂದಿದೆ. ಸೊ ಮತ್ತೇನಿಲ್ಲ, ಇವಾಗ ಡೈರೆಕ್ಟಾಗಿ ಯೂಟ್ಯೂಬ್ ಹೋಗಿ ಇದು ನೋಡಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದು ನೋಡಿ. ಯೂಟ್ಯೂಬ್ ಚಾನಲ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂದರೆ ನಿಮಗೆ ಕ್ರಿಯೇಟ್ ಎ ಚಾನಲ್ ಅಂತ ತೋರಿಸುತ್ತೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಯೂಟ್ಯೂಬ್ಗೆ ಏನು ಪ್ರೊಫೈಲ್ ಫೋಟೋ ಹಾಕ್ಬೇಕಂತೀರ ಅದು ಫೋಟೋ ಹಾಕಿ ಫೋಟೋ ಕ್ಲಿಕ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಇಷ್ಟು ಹಾಕ್ತೀನಿ. ಸೇವ್ ಪಿಕ್ಚರ್ಸ್. ಓಕೆ, ಒಂದು ಪಿಕ್ಚರ್ ಇತ್ತು. ನೇಮು ನೀವು ಚಾನಲ್ ನೇಮ್ ಏನು ಇಟ್ಕೋತೀರ, ರವಿ ಮಠ್ ರವಿ ಅಂತ ಇಟ್ಕೋತೀನಿ. ರವಿ 28 ಅಂತ ಇಟ್ಕೋತೀನಿ ನಾನು. ಸುಮ್ಮನೆ ಸಿಂಪಲ್ ನಿಮ್ಗೆ ತೋರಿಸೋಗೋಸ್ಕರ ಒಂದು ಎಕ್ಸಾಂಪಲ್ ತೋರಿಸ್ಯಾರು. ರವಿ 28. ಆಮೇಲೆ ಸೇವ್ ಬಿಡ್ತೀನಿ. ಓಕೆ, ಸೇವ್ ಆದಮೇಲೆ ಹ್ಯಾಂಡ್ಲಿಂಗ್ ಅಂತಿದೆ. ಇಲ್ಲಿ ಹ್ಯಾಂಡ್ಲಿಂಗ್ ಅಂದರೆ @ ಹಾಕಿಬಿಟ್ಟು ಇಲ್ಲಿ ಏನು ತೋರಿಸ್ತದೆ ಇದು ಹೊಡೆದ್ರೆ ಯೂಟ್ಯೂಬಲ್ಲಿ ಬೇರೆದಾರು ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ ಬರುತ್ತೆ. ಅದಕ್ಕೆ ನಾವು ಚೇಂಜ್ ಮಾಡ್ಕೊಳ್ಳೋಣ ಈಸಿಯಾಗಿರೋ ಅದು ಇದೆಯಲ್ಲ ತೆಗೆದಾಕಿ ರವಿ 28 ಬೇಡ, ರವಿ ಮಠ್ ಅಂತ ಹಾಕೋಣಷ್ಟೇ. ನನ್ನ ಹೆಸರು ಇನ್ಸಲ್ ಹಾಕ್ತೀನಿ. ಹಾಕ್ಬಿಟ್ಟು ಯಾಕೆ ಅಂದರೆ ಓಕೆ ಇಲ್ಲ .28 ಅಂತ ಹಾಕೊಂಡು ನೋಡೋಣ. ಈ ಥರ ನೀವು ಹ್ಯಾಂಡ್ಲಿಂಗ್ ಈಚೆ ಇದೆ ನೋಡಿ, ಕ್ರಿಯೇಟ್ ಚಾನಲ್. ಓಕೆ, ಇವಾಗ ಒಂದು ಚಾನಲ್ ಕ್ರಿಯೇಟ್ ಆಯ್ತು. ನೀವು ಆವಾಗಲೇ ಹೇಳ್ತಿದ್ದೆ ನಿಮಗೆ ಇಲ್ಲಿ ಕ್ರಿಯೇಟ್ ನ್ಯೂ ಚಾನಲ್ ಅಂತ ಬರ್ತೈತಲ್ವ, ಇಲ್ಲಿ ಇವಾಗ ನೋಡಿ ವ್ಯೂಸ್ ಚಾನಲ್ ಅಂತ ಬರ್ತಾಯಿದೆ. ಈಗ ನಮ್ಮ ಚಾನಲ್ ಹೆಸರು ಏನಂತಂದರೆ ರವಿ 28. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೀವು ವೀಡಿಯೋಸ್ ಏನಾದ್ರು ಬಿಟ್ಟರೆ ಇಲ್ಲಿ ತೋರಿಸ್ತಾ ಇರುತ್ತೆ. ಅನಾಲಿಸ್ಟ್ ಅದೇ ನಿಮ್ಮ ವೀಡಿಯೋ ಎಷ್ಟು ಹೊಡಿದೆ, ಎಷ್ಟಿಗೆ ರೀಚ್ ಆಗಿದೆ ಅದೆಲ್ಲ ತೋರಿಸುತ್ತೆ. ಆಮೇಲೆ ಇಲ್ಲಿ ಈ ಚಾನಲ್ ಕ್ರಿಯೇಟ್ ಮಾಡಿದ್ದು ಇಮೇಲ್ ಐ ಡಿ ಇವತ್ತು ಕ್ರಿಯೇಟ್ ಮಾಡಿದ್ದೀನಿಲ್ಲ ಅದರದ್ದು ಇಲ್ಲಿ ತೋರಿಸ್ತಾ ಇದೆ ನೋಡಿ, ಜಾಯಿನ್ಡ್ 6 ಜನವರಿ 25 ಅಂತೇಳಿ. ಸೊ ಇದಿಷ್ಟು ಒಂದು. ಆಮೇಲೆ ಇದನ್ನ ಚೇಂಜ್ ಮಾಡ್ಕೋಬೋದು ನೀವು ಬೇಕಾದಂಗೆ. ನೋಡಿ ಇಲ್ಲಿ ವೆಬ್ಸೈಟ್ ಇದೆ www. ಆಮೇಲೆ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಏನು ಇಟ್ಕೋತೀರ. ಇವಾಗ ಅದು ನಾನು ಏನು ಇಟ್ಕೋತೀನಿ ಅಂದರೆ 28 ಅಂತ ಇಟ್ಕೋತೀನಿ, ಬರೀ KA 28. ಯಾಕಂದ್ರೆ ನಿಮ್ಮ ಡಿಸ್ಟಿಕ್ ಹೆಸರು ಇಟ್ಕೋತಾ ಇದ್ದೀನಿ ಅಷ್ಟೇ. ಅದು ಸುಮ್ಮನೆ ನಿಮ್ಗೆ ತೋರಿಸೋಗೋಸ್ಕರ, ಡೆಮೋಗೋಸ್ಕರ. ಇದು 28 ಇಟ್ಟಿದ್ದೀನಿ ಇಷ್ಟು. ಇವಾಗ ಅದೆಲ್ಲಿ ತೋರಿಸುತ್ತೆ ಅಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದೆ ನೋಡಿ ನಮ್ಮ ಪ್ರೊಫೈಲ್ ಕೆಳಗಡೆ. ನಿಮ್ಗೆ ಏನಾರೆ ಅಥವಾ ನೀವೇನಾರು ಇಲ್ಲಿ ಏನಾರು ಹಾಕೋಬೋದು. ಮ್ಯಾನೇಜಿಂಗ್ ವಿಡಿಯೋ, ನೀವು ವಿಡಿಯೋ ಬಿಟ್ಟರೆ ಓನ್ಲಿ ವೀಡಿಯೋಸ್ ತೋರಿಸುತ್ತೆ, ಶಾರ್ಟ್ ವಿಡಿಯೋ ತೋರಿಸುತ್ತೆ, ಮಾಡೋದು ಅಪ್ಲೋಡ್ ಮಾಡಿದಾಗೆ. ಲೈವ್ ಬಂದರೆ ಲೈವ್ ತೋರಿಸುತ್ತೆ, ಎಲ್ಲ ತೋರಿಸುತ್ತೆ.
ಸೊ ಇದು ಅದು ಆದಮೇಲೆ ಮತ್ತು ಮಿನಿಮಮ್ 100 ಸಬ್ಸ್ಕ್ರೈಬ್ ಆದಮೇಲೆ ಮತ್ತು ಬೇರೆ ಬೇರೆ ಫೀಚರ್ಸ್ಗಳು ಓಪನ್ ಆಗ್ತವೆ. ಅವರೇ ಯೂಟ್ಯೂಬರ್ ಇದು ಮಾಡ್ತಾರೆ. ಇದರಲ್ಲಿ ಮೇನ್ ಥಿಂಕ್ ಏನಂತಂದರೆ, ನೀವು ಯೂಟ್ಯೂಬ್ ಚಾನಲ್ ಮಾಡ್ತೀರಲ್ಲ, ಯೂಟ್ಯೂಬ್ ಚಾನಲ್ಗೆ ಯಾವ್ದು ಇಮೇಲ್ ಐ ಡಿ ಕೊಡ್ತೀರ ಅದು ಇಟ್ಕೊಳ್ಳೋದು ಇದು. ಯಾಕಂದರೆ ಏನೇ ಯೂಟ್ಯೂಬ್ದವ್ರು ಏನೇ ಅಪ್ಡೇಟ್ ಮಾಡ್ತಿದ್ರು, ಏನೇ ಅಪ್ಡೇಟ್ ನಿಮ್ಗೆ ಕಳಿಸ್ಬೇಕಾಗಿತ್ತಂದ್ರು ಅವರು ಇಮೇಲ್ ಐ ಡಿ ಥ್ರೂನೇ ಕಳಿಸ್ತಾರೆ. ಯಾಕಂದರೆ ಫೋನ್ ಮೆಸೇಜ್ ಮಾಡೋದು ಅಥವಾ ಫೋನಿಂದ ಹೇಳೋದು ಅದು ಯಾವುದೂ ಮಾಡಲ್ಲ ಯೂಟ್ಯೂಬರು. ನಿಮ್ದು ಏನೇ ಅಪ್ಡೇಟ್ಸು ಅಥವಾ ಯಾವ ಯೂಟ್ಯೂಬ್ದು ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮ್ಗೆ ಇಮೇಲ್ ಥ್ರೂ ಕಳಿಸ್ತಾರೆ. ನೀವು ಚೆಕ್ ಮಾಡಿ ನೋಡ್ಕೊ, ಪ್ರತಿ ಎವ್ರಿ ಇದು ಇದ್ದಾಗೆ ಅದು ಏನೇ ಅಪ್ಡೇಟ್ ಆದರೂ ನಿಮ್ಗೆ ಕಳಿಸ್ತಾ ಇರ್ತಾರೆ. ಸೊ ಇದು ಒಂದು ಯೂಟ್ಯೂಬ್ದು ಚಾನಲ್ ಕ್ರಿಯೇಟ್ ಮಾಡಿದಾಗ ಅಂತೇಳಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.